ರಿಲ್ಯಾಕ್ಸ್ ಗೌತಮ್. ನಿಮ್ಮ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್, ನಿಮ್ಮ ಸಿಚುಯೇಷನ್ ನಂಗೆ ಅರ್ಥ ಆಗುತ್ತೆ. ಸರ್, ನನ್ನ ಜೀವನದಲ್ಲಿ ಇವತ್ತು ತುಂಬ ಮುಖ್ಯವಾದ ದಿನ. ತುಂಬ ವರ್ಷಗಳಿಂದ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದೀವಿ. ಎಲ್ಲ ಒಳ್ಳೆಯದೇ ನಡೀಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ಆದರೆ ಇವತ್ತೇ ಜೀವನದಲ್ಲಿ ಕೆಲವೊಮ್ಮೆ ಹಾಗೆ ಗೌತಮ್, ನಾವು ಅಂದ್ಕೊಂಡಿರೋದೇ ಒಂದಾದರೆ ಅದಾಗೋದೇ ಇನ್ನೊಂದು. ಕೆಲವೊಂದು ಕಾರಣದ ಕೈಗಳು ನಮ್ಮಿಂದ ಆಟ ಆಡ್ತಿರುತ್ತವೆ. ಆದರೆ ಆ ಆಟ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಈ ಥರ ಆಗತ್ತೆ. ಬೆಳಿಗ್ಗೆಯಿಂದ ಏನು ನಡೀತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಅವ್ರು ಯಾರು? ನನ್ನನ್ನು ಯಾಕೆ ಕೊಲ್ಲಕ್ಕೆ ಬಂದರು? ನೀವ್ಯಾರು? ನನ್ನನ್ನು ಯಾಕೆ ಸೇವ್ ಮಾಡಿದ್ರಿ? ಏನು ಗೊತ್ತಾಗ್ತಾ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಥ್ರೂ. ಬಟ್ ನೀವು ಸಮಸ್ಯೆಯಲ್ಲಿದ್ದೀರಾ ಗೌತಮ್. ನಮ್ಗೆ ಯಾವಾಗಲೂ ಸಮಸ್ಯೆ ಬಂದಾಗ ಅದು ಯಾಕೆ ಬಂತು, ಹೇಗೆ ಬಂತು, ಅದು ನಮಗೆ ಗೊತ್ತಾಗಲ್ಲ. ಆದರೆ ನಿಮ್ಮ ಸಮಸ್ಯೆನ ನಾನು ಹೊರಗಡೆಯಿಂದ ನಿಂತು ನೋಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಯಾರು ಸಮಸ್ಯೆ ತರ್ತಾ ಇದ್ದಾರೆ, ಯಾಕೆ ತರ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ತರ್ತಾ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸರ್, ನನಗೆ ನೀವೇನು ಹೇಳ್ತಿದ್ದೀರಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನನ್ನ ಸಮಸ್ಯೆ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮನ್ನು ನೋಡ್ತಿರೋದೇ ಇವತ್ತು. ನಿಮಗೆ ಹೇಗೆ ಗೊತ್ತಾಗುತ್ತೆ? ಎನಿವೇಸ್, ನನ್ನನ್ನು ಸೇವ್ ಮಾಡಿದ್ದೀರಾ. ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸರ್. ನಾನು ಆವಾಗಲೇ ಹೇಳಿದ್ನಲ್ಲ, ಇವತ್ತು ಆಫೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಇದೆ. ಇಫ್ ಯು ಡೋಂಟ್ ಮೈಂಡ್, ನಾನು ಹೊರಡಬೇಕು. ಇಲ್ಲಿ ನಡೆದಿರೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಳ್ಳೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕೆಲಸ ಅದು. ಸೊ ನಿಮ್ಮ ಅರ್ಜೆನ್ಸಿ, ಫೋಕಸ್, ಕಮಿಟ್ಮೆಂಟ್ ನಂಗೆ ಅರ್ಥ ಆಗುತ್ತೆ ಗೌತಮ್. ಆದರೆ ನಿಮ್ಮ ಈ ಅರ್ಜೆನ್ಸಿನೇ ಇಲ್ಲಿ ನಡೀತಾ ಇರೋ ಪ್ರಾಬ್ಲಮ್ನ ನಿಮ್ಮ ಅರ್ಥ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಸಮಸ್ಯೆಗೆ ಕಾರಣ ಏನು, ಕಾರಣ ಯಾರು, ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನಡೀತಾ ಇರೋ ಎಲ್ಲ ಘಟನೆಗಳಿಗೂ ಕಾರಣ ನೀವು ಮಾಡಿರೋ ಇನ್ವೆನ್ಷನ್. ನೀವಿವತ್ತು ಇನ್ವೆಸ್ಟರ್ಸ್ ಮುಂದೆ ಕೊಡ್ತಿರೋ ಪ್ರೆಸೆಂಟೇಷನ್. ಆ ಪ್ರಾಜೆಕ್ಟಿಂದ ಮುಂದೆ ನಷ್ಟ ಅನುಭವಿಸೋ ಕಂಪನಿ. ನಿಮ್ಮನ್ನ ಚಿನ್ನದ ಮೀನು ಅಂತ ತಿಳ್ಕೊಂಡು ನಿಮ್ಮಿಂದ ಲಾಭ ಪಡ್ಕೊಳ್ಬೇಕು ಅಂತಿರೋ ನಿಮ್ಮ ಕಂಪನಿ ಓನರ್. ಇದೆಲ್ಲ ನಂಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮನ್ನ 24/7 ವಾಚ್ ಮಾಡೋದಕ್ಕೆ, ಕಾವಲು ಕಾಯೋದಕ್ಕೆ ಅಂತ ನಿಮ್ಮ ಕಂಪನಿ MD ಒಬ್ಬ ಡಿಟೆಕ್ಟಿವ್ನ ಹಿಂದೆ ಬಿಟ್ಟಿದ್ದಾರೆ. ನೋಡು ಡೇವಿಡ್, ಇಷ್ಟು ದಿನ ನೀವು ಗೌತಮ್ನ ಸೇಫ್ ಗಾರ್ಡ್ ಮಾಡ್ತಾಯಿದ್ದೀರಿ. ನಾಳೆ ಇನ್ವೆಸ್ಟರ್ಸ್ ಬರ್ತಾಯಿದ್ದಾರೆ. ಇನ್ನು 24 hours ಅವನು ಮಲಗಿದ್ರೂ ನೀವು ಅವನಿಗೆ ನೆರಳಾಗಿರಬೇಕು. ಯು ಡೋಂಟ್ ವರಿ ಸಾರ್. ಇಷ್ಟು ದಿವಸ ಬರೀ 2 ಕಣ್ಣಲ್ಲಿ ಮಾತ್ರ ನೋಡ್ಕೋತಿದ್ದೆ. ಇನ್ಮೇಲೆ ಮೈಯೆಲ್ಲ ಕಣ್ಣಾಗಿ ನೋಡ್ಕೋತೀನಿ. ಆ ಡಿಟೆಕ್ಟಿವ್ ಅಷ್ಟಕ್ಕೆ ಸುಮ್ಮನೆ ಡಿಟೆಕ್ಟಿಂಗ್ ಮನಿ ಡೇವಿಡ್. ದುಡ್ಡೇ ಯಾವಾಗಲೂ ನನ್ನನ್ನೇ ಫಾಲೋ ಮಾಡುತ್ತೆ. ಹೇಳ್ತೀರಿ? ಹಲೋ ಕಾರ್ತಿಕ್ ಸಾರ್, ನನ್ನ ಹತ್ರ ಒಂದು ನ್ಯೂಸ್ ಇದೆ. ಅದರಿಂದ ನಿಮ್ಮ ಮನೆ ಮರಿ ಆಗ್ತಾನೇ ಇರುತ್ತೆ. ಈ ಪ್ರಾಜೆಕ್ಟ್ ಯಾರ ಹತ್ರ ಹೋದರೂ ವಾಪಸ್ ಬರೋಣ.
ಇದು ಚಿನ್ನದ ಮೀನು. ಡೋಂಟ್ ವರಿ ಸಾರ್, ನಿಮ್ಮ ಈ ಚಿನ್ನದ ಮೀನು ಎಲ್ಲೆಲ್ಲಿ ಹೋಗ್ತಿದೆ ಎಲ್ಲೆಲ್ಲಿ ಬರ್ತಿದೆ ಅಂತ ಅಪ್ಡೇಟ್ ಕೊಡೋ ಜವಾಬ್ದಾರಿ ನಂದು. ಐ ಟ್ರಸ್ಟ್ ಗಾಡ್, ಯು ಟ್ರಸ್ಟ್ ಡೇವಿಡ್. ಹೆಣನೇ ಎದ್ಕೂತು ಈ ಬಿಸ್ನೆಸ್ಗೆ ದುಡ್ಡು ಹಾಕೋ ಲಾಭ ಬರುತ್ತೆ ಅಂದರೆ ಹೆಣಕ್ಕೆ ದುಡ್ಡು ಹಾಕೋನು ನಾನು. ಇನ್ನು ನನ್ನ ಹತ್ರನೇ ಸುಳ್ಳು ಹೇಳಿದ್ರೆ ನಿನ್ನನ್ನೇ ಹೆಣವಾಗಿ ಮುಗಿಸ್ತೀನಿ. ಸಾರ್, ನನಗೂ ಹೆಣ ಆಗೋ ಆಸೆ ಇಲ್ಲ ಸರ್, ಹಣ ಮಾಡೋದೇ ಆಸೆ. ನಿನಗೆ ನನ್ನ ಬಗ್ಗೆ ಗೊತ್ತಲ್ಲ ಹೇಳಿ. ಗೊತ್ತು ಸಾರ್. ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ಏನೇನು ಕೆಲಸ ಮಾಡ್ತೀರಾ ಅಂತ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅವನು ಮಾಡ್ತಾ ಇರೋ ಡಬಲ್ ಕ್ರಾಸ್, ಡಬಲ್ ಗೇಮಿಂದ ನಿಮ್ಮನ್ನು ಇವತ್ತು ಮುಗಿಸೋದಕ್ಕೆ ಸುಪಾರಿ ಕಿಲ್ಲರ್ಸ್ ಬಂದಿತ್ತು. ಆಯ್ತು ರೆಡಿ ಸಾರ್, 3D ಡಿಟೆಕ್ಟಿವ್ ಕೆಲಸ ಅಂದರೆ ತುಂಬ ರಹಸ್ಯವಾಗಿ ಮಾಡಬೇಕು. ನೀನೇನು 3D ಲೈವಾಗಿ ಮಾಡ್ತಾ ಇದೆಯಾ? ಸಾರ್, ಲೈವ್ ಅಪ್ಡೇಟ್ ಬೇರೆ ಕೊಡ್ತಾ ಇದೆಯಾ? ಇದೆಲ್ಲ ಯಾರ್ಯಾರಿಗೆ ಅಪ್ಡೇಟ್ ಮಾಡ್ತಿದ್ಯಾ 3D? ಸಾರ್, ಸಾರ್ ಯಾರಿಗೂ ಇಲ್ಲ ಸಾರ್. ಸಾರ್, ಯಾರಿಗೂ ಇಲ್ಲ ಅಂತ ಹೇಳಿ ಇಡೀ ಊರಿಗೆ ಅಪ್ಡೇಟ್ ಮಾಡ್ತಾ ಇದೆಯಲ್ಲ 3D. ನನ್ನ ಬಗ್ಗೆ ಗೊತ್ತಿದ್ದು ಇಷ್ಟೆಲ್ಲ ಡಬಲ್ ಗೇಮ್ ಆಡ್ತಾ ಇದೆಯಾ? ಈ ಥರ ಡಬಲ್ ಗೇಮ್ನ ಇನ್ನೂ ಎಷ್ಟು ಆಡಬೇಕು ಅಂತಿದ್ಯಾ 3D? ಎಷ್ಟು ಮಾಡ್ಕೋಬೇಕು ಅಂತಿದ್ಯಾ? ಸಾರ್, ಸಾರಿ ಸಾರ್. ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಹೇಳ್ತಾರೆ, ಆದರೆ ನೀನು ಆ ಹೆಣಕ್ಕಿಂತ ಕಡೆ ಆಗ್ಬಿಟ್ಟಿಯಲ್ಲ 3D. ಸಾರ್, 3D ಸತ್ಯ ಹೇಳಿದ್ರೆ ಬಿಟ್ಟು ಕಳಿಸ್ತೀನಿ, ಸುಳ್ಳು ಹೇಳಿದ್ರೆ ಸರ್, ಸಾರ್, ಏನೇನು ನಡೀತಿದೆ ಅಂತ ನಿಜ ಹೇಳು 3D.